ನಮಸ್ತೆ ಎಲ್ರಿಗೂ. ಇವತ್ತು ನಾನು ಮಾವಿನಕಾಯಿ ಅಪ್ಪೆ ಹುಳಿಯನ್ನು ಮಾಡ್ತಾಯಿದ್ದೀನಿ. ಬರೀ 2 ನಿಮಿಷ ಸಾಕು ಮಾವಿನಕಾಯಿ ಅಪ್ಪೆ ಹುಳಿ ಮಾಡಲಿಕ್ಕೆ. ಇಲ್ಲಿ ನಾನು ಫಸ್ಟು ಮಾವಿನಕಾಯನ್ನು ತೊಗೊಂಡಿದ್ದೀನಿ. ಒಂದು ಮಾವಿನಕಾಯನ್ನು ನೀರಲ್ಲಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಇದೇ ಥರದ ಮಾವಿನಕಾಯಿ ಅಂತ ಇಲ್ಲ, ಯಾವ್ದು ಮಾವಿನಕಾಯಿ ಆದ್ರೂ ಕೂಡ ಬಳಸ್ಬೋದು. ಅದು ಚೆನ್ನಾಗಿ ಬೇಯಬೇಕು. ಒಂದು ಸ್ಪೂನ್ ಹಾಕಿದರೆ ನೀಟಾಗಿ ಒಳಗೆ ಹೋಗಬೇಕು. ಆ ಥರ ಬೆಂದಿದ್ರೆ ಕಲರ್ ಕೂಡ ಈ ಥರ ನೀಟಾಗಿ ಚೇಂಜ್ ಆಗಿರುತ್ತೆ. ಮತ್ತು ಸಿಪ್ಪೆಯನ್ನು ತೆಗೆದಾಗ ನೀಟಾಗಿ ಬರುತ್ತೆ. ಅದು ಬೇಯಲಿಲ್ಲ ಅಂತಂದರೆ ಸಿಪ್ಪೆ ತೆಗೆಯುವಾಗ ಮಾವಿನಕಾಯಿ ಬರಲ್ಲ ನೀಟಾಗಿ. ಸೊ ಚೆನ್ನಾಗಿ ಬೆಂದಿತ್ತು ಅಂತಂದರೆ ಒಳಗಿನ ತಿರುಳೆಲ್ಲ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಕ್ಕೆ ಬರುತ್ತೆ. ಅದು ಆರಿದ ಮೇಲೆ ನೀವು ಸಿಪ್ಪೆಯನ್ನು ತೆಗೆದಿಲ್ಲ ಅಂದರೆ ಕೈ ಸುಟ್ಟು ಹೋಗಿಬಿಡುತ್ತೆ. ಸಿಪ್ಪೆಯನ್ನು ತೆಗೆದುಬಿಟ್ಟು ನೀರು ಹಾಕಿಬಿಟ್ಟು ಅದನ್ನು ತಿರುಳನ್ನು ತೆಗೆದುಬಿಟ್ಟು ಸ್ಮ್ಯಾಶ್ ಮಾಡಿ ಇಟ್ಕೊಂಬಿಡಿ ಒಂದು ಸೈಡಿಗೆ. ಅದನ್ನು ಸೋಸಾದರೂ ಇಟ್ಕೋಬೋದು, ಹಾಗೇನಾದರೂ ಇಟ್ಕೋಬೋದು. ಸ್ವಲ್ಪ ನೀರನ್ನು ಜಾಸ್ತಿನೇ ಹಾಕಿಬಿಟ್ಟು ನೀಟಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಒಂದು ಸೈಡ್ಗೆ ತೆಗೆದಿಟ್ಕೋಬೋದು. ನಾವು ಕಾಮನ್ನಾಗಿ ಆರೆಂಜ್ ಜ್ಯೂಸು ಮತ್ತು ಲೆಮನ್ ಜ್ಯೂಸ್ ಎಲ್ಲ ಬೇಸಿಗೆಯಲ್ಲಿ ಮಾಡೇ ಇರ್ತೀವಿ. ಆದರೆ ಯಾರಾದರೂ ಸಡನ್ನಾಗಿ ಗೆಸ್ಟ್ ಬಂದಾಗ ಸ್ಪೆಷಲ್ಲಾಗಿರಲಿ ಅಂತ ಹೇಳಿ ನಾವು ಇದನ್ನು ಮಾಡಬೇಕು. ಸಖತ್ತಾಗಿರುತ್ತೆ. ನೆಕ್ಸ್ಟ್ ನಾನೊಂದು ಪ್ಯಾನನ್ನು ಇಟ್ಕೊಂಡ್ಬಿಟ್ಟು ಇಲ್ಲಿ ಒಗ್ಗರಣೆಗೋಸ್ಕರ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿದು ಒಂದು 4 ಸ್ಲೈಸು, ಮತ್ತು ಅದಕ್ಕೆ ರುಚಿ ತಕ್ಕಷ್ಟು ಇಂಗು ಮತ್ತು ಉಪ್ಪನ್ನು ಹಾಕ್ತಾಯಿದ್ದೀನಿ. ನೆಕ್ಸ್ಟು ಚಿಲ್ಲಿ ಸೀಡ್ಸನ್ನು ನಾವು ಹಾಕ್ಬೋದು, ಅಥವಾ ಚಿಲ್ಲಿ ಫ್ಲೆಕ್ಸನ್ನು ಹಾಕ್ಬೋದು, ಅಥವಾ ಒಣ ಮೆಣಸಿಕಾಯಿ ಸಣ್ಣಕ್ಕೆ ಹೆಚ್ಚು ಕೂಡ ಹಾಕ್ಕೋಬೋದು. ನಾನಿಲ್ಲಿ ಸ್ಮ್ಯಾಶ್ ಮಾಡ್ಕೊಂಡಿರುವಂಥ ತಿರುಳಿಗೆ ಆ ಒಗ್ಗರಣೆಯನ್ನು ಹಾಕ್ತಾಯಿದ್ದೀನಿ. ಆವಾಗ ನಾವು ಟೇಸ್ಟ್ ಮಾಡಿಬಿಟ್ಟು ರುಚಿ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಬೋದು. 1 ಸ್ಪೂನಷ್ಟು ಶುಗರನ್ನು ಆ್ಯಡ್ ಮಾಡಿ ಟೇಸ್ಟ್ ಚೆನ್ನಾಗಿರುತ್ತೆ. ಈ ಥರ ನಾವು ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ವಿ ಅಂತಂದರೆ ನಾವು 1 ವಾರದವರೆಗೂ ಕುಡಿಬೋದು. ಯಾರಾದರೂ ಗೆಸ್ಟ್ ಬಂದರು ಅಂತಂದರೆ ಸ್ಪೆಷಲ್ ಆಗಿರುತ್ತೆ. ನಾವು ಇದನ್ನು ಒಂದು ಬೌಲಿಗಾದರೂ ಆಗಿರ್ಬೋದು, ಒಂದು ಗ್ಲಾಸಿಗಾದರೂ ಆಗಿರ್ಬೋದು. ಕೋಲ್ಡ್ ಬೇಕು ಅಂದರೆ ಐಸ್ ಕ್ಯೂಬನ್ನು ಹಾಕಿ ಆ್ಯಡ್ ಮಾಡ್ಕೋಬೇಕು. ಹುಳಿಯಾಗಿ, ಖಾರವಾಗಿ, ಉಪ್ಪಾಗಿ ಸಖತ್ತಾಗಿರುತ್ತೆ. ನೀವು ಕೂಡ ಒಂದು ಸರಿ ಟ್ರೈ ಮಾಡಿ ಬೇಸಿಗೆಯಲ್ಲಿ ತಂಪಾಗಿ. ಹೇಗಾಯಿತು ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮಾಡಿ. ನೋಡಿ, ಒಗ್ಗರಣೆ ಎಲ್ಲ ಮೇಲ್ಗಡೆ ಇದೆ, ಚೆನ್ನಾಗಿದೆ. ನೀವು ಕೂಡ ಟ್ರೈ ಮಾಡಿ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.